ಕನ್ನಡದ ಪ್ರೀತಿ. ನನ್ನ ಹೆಸರು ಶಂಕರ್ ಅಂತ. ಕನ್ನಡ ನನ್ನ ಮಾತೃಭಾಷೆ. ಮಾತೃಭಾಷೆ ಅಂದ ತಕ್ಷಣ ತಾಯಿಗೆ ಸಮಾನವಾದದ್ದು, ಅದಕ್ಕಿಂತ ಮಿಗಿಲಾದ್ದು ಮಾತೃಭಾಷೆ. ಸೊ ಅದನ್ನ ಉಳಿಸಿ ಬೆಳೆಸೋದಕ್ಕೆ ನಾ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀನಿ. ಮೊದಲನೇದಾಗಿ ನನ್ನ ಮನೆಯಲ್ಲಿ ನಾನು ಕನ್ನಡ ಮಾತಾಡ್ತೀನಿ. ಅದ್ರ ಜೊತೆಗೆ ಕನ್ನಡದ ದಿನಪತ್ರಿಕೆ ತರಿಸ್ತೀನಿ, ಕನ್ನಡದ ನಿಯತಕಾಲಿಕೆ ಕಳಿಸ್ತೀನಿ. ಆಮೇಲೆ ಕನ್ನಡನ ಬೆಳೆಸಿ ಉಳಿಸಿದಕ್ಕೆ ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಅದನ್ನೆಲ್ಲದನ್ನು ನಾನು ಬೆಳೆಸ್ತೀನಿ. ಅಂದ್ರೆ ಕನ್ನಡ ಸಾಹಿತ್ಯ ಪುಸ್ತಕ ನೋಡ್ತೀನಿ, ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿಗಳನ್ನ ಓದ್ತೀನಿ, ಕನ್ನಡ ಸಾಹಿತ್ಯದ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಸಂಸ್ಕೃತಿ ಅಂದ ತಕ್ಷಣ ಕನ್ನಡದ ಯಕ್ಷಗಾನ, ಕನ್ನಡದ ಬಯಲಾಟ, ಕನ್ನಡದ ಡೊಳ್ಳು ಕುಣಿತ, ಅದನ್ನ ಆದಷ್ಟು ಎಲ್ಲೆಲ್ಲಿ ಆ ತರದ ಕಾರ್ಯಕ್ರಮ ಇರುತ್ತೋ ಅದನ್ನ ಜನರನ್ನ ಕರ್ಕೊಂಡು ಹೋಗಿ ಅದನ್ನ ಉತ್ತೇಜನ ಕೊಡ್ತೀನಿ. ಆಮೇಲೆ ಹಂಪೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ನಮ್ಮ ಕಡಲೆತ್ತೀರದ ದೇವಸ್ಥಾನಗಳಲ್ಲಿ ಅಲ್ಲಿ ಹೋಗಿ ಆ ಜಾಗಗಳ ಮಹತ್ವವನ್ನು ಅರಿತು ಅದನ್ನ ನನ್ನ ಮಕ್ಕಳಿಗೆ, ನನ್ನ ಮುಂದಿನ ಪೀಳಿಗೆಗೆ ತಿಳಿಸಿದಾಗ ಅವರಿಗೆ ಆ ಭಾಷೆಯ ಬಗ್ಗೆ ಒಂದು ಪ್ರೀತಿ ಹುಟ್ಟುತ್ತೆ. ಆ ಭಾಷೆ ಪ್ರೀತಿ ಹುಟ್ಟಿದಾಗ ಆ ಭಾಷೆಯನ್ನ ಕಲಿಯಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ಕನ್ನಡನ ಉಳಿಸೋದು ಒಂದು, ಬೆಳೆಸೋದು ಒಂದು, ಆ ಎರಡು ಕೆಲಸವನ್ನು ನಾನು ನನ್ನ ಹೃದಯಪೂರ್ವಕವಾಗಿ ನನ್ನ ಇಚ್ಛೆಯಿಂದ, ಸಂತೋಷದಿಂದ ನಾನು ಮಾಡ್ತಾ ಇದ್ದೇನೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಇದು ಮೈಸೂರು ಆಕಾಶವಾಣಿಯ ಕೇಳುಗರ ಮನದಾಳದ ಮಾತು.